ಆತ್ಮೀಯ ಬಂಧುಗಳೇ, 1893 ಸೆಪ್ಟೆಂಬರ್ 11ರಿಂದ 27ರವರೆಗೆ ಶಿಕಾಗೋದ ಕೊಲಂಬಿಯನ್ ಜಾಗತಿಕ ಮೇಳ ಇದು ಅಂಗವಾಗಿ ನಡೆದಂಥ ಒಂದು ವಿಶ್ವಧರ್ಮ ಸಮ್ಮೇಳನ. ಈ ಸಮ್ಮೇಳನ ಜಗತ್ತಿನ ಚರಿತ್ರೆಯಲ್ಲಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದರಲ್ಲೂ ಹಿಂದೂ ಧರ್ಮದ ಚರಿತ್ರೆಯಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಬೇಕಾದಂಥ ಒಂದು ಅದ್ಭುತವಾದಂಥ ದಿನವಾಗಿ ಮಾರ್ಪಟ್ಟಿತು. ಅವತ್ತು ಬೆಳಗ್ಗೆ 11 ಗಂಟೆಗೆ ಈ ವಿಶ್ವಧರ್ಮ ಸಮ್ಮೇಳನದ ಗಂಟೆ ಬಾರಿಸ್ತು. ಎಲ್ಲರೂ ಅಲ್ಲಿ ಪ್ರಾರಂಭ ಆಯಿತು. ಎಲ್ಲ ಒಬ್ಬೊಬ್ಬರಾಗಿ ಬಂದು ತಮ್ಮ ತಮ್ಮ ಧರ್ಮದ ಮಹತ್ವವನ್ನು ಕುರಿತಾಗಿ ಮಾತನಾಡ್ತಾ ಇದ್ರು. ಆ ಸಮ್ಮೇಳನದ ಉದ್ದೇಶವೇ ಸುಮ್ಮನೆ ಹಾಗೆ ಬೇರೆ ಧರ್ಮಗಳವರನ್ನ ಅವರು ಆಹ್ವಾನಿಸಿದ್ರು. ಆದರೆ ಅವರ ಮೂಲ ಉದ್ದೇಶ ಕ್ರೈಸ್ತ ಧರ್ಮವೇ ಜಗತ್ತಿನ ಶ್ರೇಷ್ಠ ಧರ್ಮ ಅನ್ನುವುದನ್ನು ಸಾರುವುದಕ್ಕಾಗಿತ್ತು. ಆದರೆ ಭಗವಂತನ ಇಚ್ಛೆ ಬೇರೆಯದೇ ಇತ್ತು. ಆಗ ಅಲ್ಲಿ ಭಾಗವಹಿಸಿ ಕೊನೆಗೆ ವಿವೇಕಾನಂದರಿಗೆ ಸ್ವಲ್ಪ ದುಗುಡ ಪ್ರಾರಂಭ ಆಯಿತು. ಒಬ್ಬೊಬ್ಬರದೊಬ್ಬರದ್ದು ಹೇಗೆ ಹೆಸರು ಬರ್ತಾ ಇದ್ದಾಗ ವಿವೇಕಾನಂದರು ಯಾಕೋ ಗೊತ್ತಿಲ್ಲ, ಆ ಅಪಾರವಾದಂಥ ಆತ್ಮವಿಶ್ವಾಸ ಅವರಿಗಿದ್ರು ಕೂಡ ಒಂದು ಅಳುಕು ಇತ್ತು. ಯಾರಾದರೂ ಅವ್ರು ಬಂದು ಡಾಕ್ಟರ್ ಬರೋಸ್ ಅವರು ಅನೌನ್ಸ್ ಮಾಡ್ತಿದ್ರು, ಇವ್ರ ಹೆಸರನ್ನ ಅನೌನ್ಸ್ ಮಾಡ್ತಿದ್ರು, ಇವರು ಮತ್ತೆ ಇಲ್ಲ ನಾನು ನಂತರ ಮಾತಾಡ್ತೇನೆ ಅಂತ ಹೇಳ್ತಿದ್ರು. ಹೀಗಿತ್ತು. 2-3 ಸಾರಿ ಹೀಗೆ ಆದಾಗ ಬರೋಸ್ರವರು ಕೊನೆಗೆ ಹೇಳ್ತಾರೆ, ನೀವೀಗ ಮಾತನಾಡಿದಿರಿ, ಸಮ್ಮೇಳನ ಮುಗಿದು ಹೋಗ್ಬಿಡುತ್ತೆ, ನೀವು ಮಾತಾಡಲೇಬೇಕು ಅಂತ ಹೇಳಿದಾಗ ವಿವೇಕಾನಂದರು ಎದ್ದು ನಿಂತುಕೊಂಡು ಮಾತನ್ನು ಆರಂಭಿಸ್ತಾರೆ. ತಮ್ಮ ಮನದಲ್ಲಿ ಶಾರದೆಯನ್ನ ನೆನಪಿಸಿಕೊಂಡು ಒಂದೇ ಒಂದು ಮಾತು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದ ತಕ್ಷಣ ಇಡೀ ಆ ಸಭಾಂಗಣದಲ್ಲಿದ್ದ 7,000 ಜನ, ನೆನ್ಪಿಟ್ಟುಕೊಳ್ಬೇಕು, 7,000 ಜನ 2 ನಿಮಿಷ ಕರತಾಡನ ಮಾಡಿದ್ರು, ಕೂಗಾಡಿದ್ರು. ಅವರು ಮಾಡ್ತಾ ಇದ್ದಂಥ ಆ ಒಂದು ಆನಂದೋತ್ಸಾಹದಿಂದ, ಹಾಗೆ ಸುಮ್ಮನೆ ಅಲ್ಲ, ಇವರು ಸ್ವಾಮಿ ವಿವೇಕಾನಂದರವ್ರನ್ನ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಕರೆದದ್ದಕ್ಕೆ ಆಗಿರ್ತಕ್ಕಂಥ ಸಂತೋಷವನ್ನ ಅವರು ತಾಳಿಕೊಳ್ಳಲಾರದೆ ಅಷ್ಟು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಆಗ ಡಾಕ್ಟರ್ ಬರೋಸೋ ಎದ್ದು ನಿಂತುಕೊಂಡು ಮತ್ತೆ ಅವರೆಲ್ಲ ಶಾಂತರಾಗುವಂತೆ ವಿನಂತಿಸಿಕೊಳ್ಳುವಂತಾಗ್ತದೆ. ಹೀಗೆ ವಿವೇಕಾನಂದರು ಭಾಷಣವನ್ನ ಪ್ರಾರಂಭ ಮಾಡ್ತಾರೆ. ಬಹಳ ಜನರಿಗೆ ಚಿಕಾಗೋದಲ್ಲಿ ಭಾಷಣ ಮಾಡಿದ್ರು ಅಂತ ಗೊತ್ತಿದೆ, ಆದರೆ ಏನ್ ಮಾತನಾಡಿದ್ರು ಅನ್ನೋದು ವಿಷಯ ಗೊತ್ತಿಲ್ಲ. ಆದ್ದರಿಂದ ಆ ಭಾಷಣವನ್ನ ನಾನು ಹಾಗೆ ಓದ್ತೇನೆ. ಅಮೆರಿಕದ ಸೋದರ ಸೋದರಿಯರೇ, ನೀವು ನಮಗೆ ನೀಡಿದ ಉತ್ಸಾಹಯುತ ಆದರದ ಸ್ವಾಗತಕ್ಕೆ ಪ್ರತಿಕ್ರಿಯಿಸಲು ಹೊರಟಾಗ ಅನಿರ್ವಚನೀಯ ಆನಂದವೊಂದು ನನ್ನ ಹೃದಯವನ್ನು ತುಂಬುತ್ತದೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಬೌದ್ಧ ಧರ್ಮ, ಜೈನ ಧರ್ಮಗಳು ಯಾವುದರ ಶಾಖೆಗಳು ಮಾತ್ರವೋ ಅಂತಹ ಸಕಲ ಧರ್ಮಗಳ ಮಾತೆಯಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತು ವಿವಿಧ ಜಾತಿ ಮತಗಳಿಗೆ ಸೇರಿದ ಕೋಟ್ಯಾನುಕೋಟಿ ಹಿಂದೂಗಳ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ ಇಲ್ಲಿ ಕಂಡುಬರುತ್ತಿರುವ ಸಹಿಷ್ಣುತಾ ಭಾವವನ್ನ ದೂರ ದೂರದ ದೇಶಗಳಿಂದ ಬಂದಿರುವ ಈ ಪ್ರತಿನಿಧಿಗಳು ತಮ್ಮೊಂದಿಗೆ ಒಯ್ದು ಪ್ರಸಾರ ಮಾಡುತ್ತಾರೆ ಎಂದು ಸಾರಿದ ಈ ವೇದಿಕೆಯ ಮೇಲಿನ ಕೆಲವು ಭಾಷಣಕಾರರಿಗೂ ನನ್ನ ಕೃತಜ್ಞತೆಗಳು ಸಲ್ಲುತ್ತವೆ. ಜಗತ್ತಿಗೆ ಸಹಿಷ್ಣುತೆಯನ್ನು, ಸರ್ವಧರ್ಮ ಸ್ವೀಕಾರ ಭಾವವನ್ನು ಬೋಧಿಸಿದ ಧರ್ಮಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ನಾವು ಸರ್ವಮತ ಸಹಿಷ್ಣುತೆಯನ್ನು ಒಪ್ಪುತ್ತೇವೆ ಅಷ್ಟೇ ಅಲ್ಲದೆ ಸಕಲ ಧರ್ಮಗಳೂ ಸತ್ಯವೆಂದು ನಂಬುತ್ತೇವೆ. ಯಾವ ಧರ್ಮದ ಪವಿತ್ರ ಭಾಷೆಗೆ ಎಕ್ಸ್ಕ್ಲೂಷನ್, ಹೊರಗಿಡುವುದು, ಬಹಿಷ್ಕಾರ ಹಾಕುವುದು ಎಂಬ ಪದವನ್ನ ಅನುವಾದಿಸಲು ಸಾಧ್ಯವೇ ಇಲ್ಲವೋ ಅಂತಹ ಧರ್ಮಕ್ಕೆ ಸೇರಿದ ಹೆಮ್ಮೆ ನನ್ನದು. ಅವಾಗ ಮತ್ತೆ ಕರತಾಡನ ಆಗ್ತದೆ. ಪ್ರಪಂಚದ ಎಲ್ಲ ಧರ್ಮಗಳ, ಎಲ್ಲ ರಾಷ್ಟ್ರಗಳ ಸಂಕಟ ಪೀಡಿತ ನಿರಾಶ್ರಿತರಿಗೆ ಆಶ್ರಯವನಿತ್ತ ರಾಷ್ಟ್ರಕ್ಕೆ ಸೇರಿದವನು ನಾನು ಎಂಬ ಹೆಮ್ಮೆ ನನ್ನದು. ರೋಮನ್ನರ ದಬ್ಬಾಳಿಕೆಗೆ ಗುರಿಯಾಗಿ ತಮ್ಮ ಪವಿತ್ರ ದೇವಾಲಯವು ನುಚ್ಚು ನೂರಾದಾಗ ದಕ್ಷಿಣ ಭಾರತಕ್ಕೆ ವಲಸೆ ಬಂದ ಇಸ್ರೇಲಿಯರ ಒಂದು ಗುಂಪನ್ನು ನಮ್ಮ ಮಡಿಲಲ್ಲಿ ಇಟ್ಟುಕೊಂಡು ಆಶ್ರಯ ನೀಡಿದ್ದೇವೆ ಎಂದು ಹೇಳಲು ನನಗೆ ಹೆಮ್ಮೆನಿಸುತ್ತದೆ.
ಘನ ಜರತುಷ್ಟ್ರ ಜನಾಂಗದ ಅವಶೇಷಕ್ಕೆ ಆಶ್ರಯವಿತ್ತ ಹಾಗೂ ಅವರನ್ನ ಈಗಲೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿದವನು ಎಂಬ ಹೆಮ್ಮೆ ನನ್ನದು. ಸೋದರರೇ, ನಾನು ಬಾಲ್ಯಾರಭ್ಯದಿಂದ ಪಠಿಸುತ್ತಿದ್ದ ಮತ್ತು ಈಗಲೂ ಲಕ್ಷಾಂತರ ಹಿಂದೂಗಳು ಪಠಿಸುವ ಶ್ಲೋಕವೊಂದರಿಂದ ಕೆಲವು ಸಾಲುಗಳನ್ನು ನಿಮಗೆ ಉದ್ಧರಿಸಿ ಹೇಳುತ್ತೇನೆ. ತ್ರೈಸಾಂಖ್ಯಂ ಯೋಗಂ ಪಶುಪತಿಮಿತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪದಮಿದಮದ ಪತ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುಕುಟಿಲ ನಾನಾಪತಜುಷಾಂ ನೃಣಾಮೇಕೋ ಗಮ್ಯ ತ್ವಮಸಿ ಪಯಸಾಂ ಆರ್ಣವ ಇವ. ಎಂದರೆ, ಹೇ ಭಗವಂತ, ಭಿನ್ನ ಭಿನ್ನ ಸ್ಥಾನಗಳಿಂದ ಉದಿಸಿದ ನದಿಗಳೆಲ್ಲವೂ ಹರಿಯುತ್ತಾ ಹೋಗಿ ಕೊನೆಗೆ ಸಾಗರದೊಳಗೆ ಒಂದಾಗುವಂತೆ ಮಾನವರು ತಮ್ಮ ತಮ್ಮ ವಿಭಿನ್ನ ಅಭಿರುಚಿಗಳಿಂದಾಗಿ ಅನುಸರಿಸುವ ಅಂಕು ಡೊಂಕಿನ ಬೇರೆ ಬೇರೆ ದಾರಿಗಳೆಲ್ಲವೂ ಕೊನೆಗೆ ನಿನ್ನನ್ನೇ ಬಂದು ಸೇರುತ್ತವೆ. ಜಗತ್ತಿನಲ್ಲಿ ಇಲ್ಲಿಯವರೆಗೆ ನಡೆಸಲ್ಪಟ್ಟಿರುವ ಮಹಾ ಅದ್ಭುತ ಸಮ್ಮೇಳನಗಳಲ್ಲಿ ಒಂದಾದ ಇಂದಿನ ಈ ಸಭೆಯು ಭಗವದ್ಗೀತೆಯು ಬೋಧಿಸಿರುವ ಈ ಅದ್ಭುತ ತತ್ವಕ್ಕೆ ಸಾಕ್ಷಿಯಾಗಿದೆ ಮತ್ತು ಇದನ್ನೇ ಸಾರುತ್ತಿದೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ಯಾರು ನನ್ನಲ್ಲಿಗೆ ಯಾವ ಯಾವ ಮಾರ್ಗದಿಂದ ಬರುತ್ತಾರೋ ಅವರವರನ್ನು ನಾನು ಅದದೇ ಮಾರ್ಗದಿಂದ ತಲುಪುತ್ತೇನೆ. ಮಾನವರು ಅನುಸರಿಸುವ ಮಾರ್ಗಗಳೆಲ್ಲ ಕೊನೆಯಲ್ಲಿ ನನ್ನನ್ನೇ ಬಂದು ಸೇರುತ್ತವೆ. ಗುಂಪುಗಾರಿಕೆ, ಅತಿಯಾದ ಸ್ವಮತಾಭಿಮಾನ ಹಾಗೂ ಅದರ ಘೋರ ಪರಿಣಾಮವಾದ ಧರ್ಮಾಂಧತೆಗಳು ಬಹುಕಾಲದಿಂದ ಈ ಸುಂದರ ಪೃಥ್ವಿಯನ್ನ ಆಕ್ರಮಿಸಿಕೊಂಡಿವೆ. ಅವು ಭೂಮಿಯನ್ನ ಹಿಂಸೆಯಿಂದ ತುಂಬಿ ಮತ್ತೆ ಮತ್ತೆ ಮಾನವನ ರಕ್ತದಿಂದ ತೋಯಿಸಿವೆ. ನಾಗರಿಕತೆಗಳನ್ನ ನಾಶ ಮಾಡಿವೆ. ದೇಶ ದೇಶಗಳನ್ನೇ ನಿರಾಶೆಯ ಕೂಪಕ್ಕೆ ತಳ್ಳಿವೆ. ಆ ಘೋರ ರಾಕ್ಷಸತನವಿಲ್ಲದಿದ್ದಲ್ಲಿ ಮಾನವನ ಸಮಾಜವು ಈಗಿರುವುದಕ್ಕಿಂತಲೂ ಎಷ್ಟೋ ಹೆಚ್ಚು ಮುಂದುವರಿಯುತ್ತಿತ್ತು. ಆದರೆ ಈಗ ಆ ರಾಕ್ಷಸತನದ ಅಂತ್ಯಕಾಲ ಸಮೀಪಿಸಿದೆ. ಈ ಸಮ್ಮೇಳನದ ಪ್ರತಿನಿಧಿಗಳ ಗೌರವಾರ್ಥವಾಗಿ ಇಂದು ಬೆಳಗ್ಗೆ ಮೊಳಗಿದ ಘಂಟಾನಾದವು ಎಲ್ಲ ಮತಾಂಧತೆಗೆ ಮೃತ್ಯು ಆಘಾತವನ್ನೀಯುವುದೆಂದು ನಂಬುತ್ತೇನೆ. ಮತ್ತು ಅದು ಖಡ್ಗ ಲೇಖನೆಗಳ ಮೂಲಕ ಸಂಭವಿಸುವ ಹಿಂಸಾ ದ್ವೇಷಗಳಿಗೆ ಹಾಗೂ ಒಂದೇ ಗುರಿಯಡೆಗೆ ಸಾಗುತ್ತಿರುವ ಪಥಿಕರೊಳಗಿನ ಅಸಹನೆ ಮನಸ್ತಾಪಗಳಿಗೆ ಮೃತ್ಯು ಆಘಾತವನ್ನೀಯುವುದೆಂದು ಹೃತ್ಪೂರ್ವಕವಾಗಿ ಆಶಿಸುತ್ತೇನೆ. ಹೀಗೆ ಹೇಳಿ ಸ್ವಾಮಿ ವಿವೇಕಾನಂದರು ಕುಳಿತುಕೊಂಡ್ರು. ಮತ್ತೊಮ್ಮೆ ಜೋರಾಗಿ ಕರತಾಡನವಾಯಿತು. ಹೀಗೆ ಒಂದೇ ದಿನದಲ್ಲಿ ಕೇವಲ 3 ನಿಮಿಷಗಳ ಈ ಭಾಷಣ ಅನಾಮಧೇಯ ಸನ್ಯಾಸಿಯಾಗಿದ್ದ ವಿವೇಕಾನಂದರನ್ನ ವಿಶ್ವವಿಖ್ಯಾತರನ್ನಾಗಿಸಿತು, ವಿಶ್ವ ವಿಜೇತರನ್ನಾಗಿಸಿತು. ಜೊತೆಗೆ ಯಾವ ಪಾಶ್ಚಿಮಾತ್ಯರು ಭಾರತ ಅಂತಂದ್ರೆ ಅದೊಂದು ಅನಾಗರಿಕರ ರಾಷ್ಟ್ರ, ಹಿಂದೂ ಧರ್ಮ ಅಂತಂದ್ರೆ ಮೂಢನಂಬಿಕೆಗಳ ಕಂತೆ ಅಂತ ತಿಳಿದುಕೊಂಡಿದ್ರು, ಅವರೆಲ್ಲರಿಗೂ ಒಂದು ಹೊಸ ಬೆಳಕನ್ನು ನೀಡಿತು. ಭಾರತೀಯರ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅಪಾರವಾದಂಥ ಗೌರವ ಅವರಲ್ಲಿ ಮೂಡುವಂತೆ ಮಾಡಿತು. ಅದೇ ಸಮಯಕ್ಕೆ ಸರಿಯಾಗಿ ತಮ್ಮ ಆತ್ಮಸ್ಮೃತಿಗೆ ಒಳಗಾಗಿದ್ದಂತಹ ಭಾರತೀಯರನ್ನ ಬಡಿದೆಬ್ಬಿಸಿತು ಒಂದೇ ಒಂದು ಭಾಷಣ. ಅದು ಈ ಜಗತ್ತಿನಲ್ಲಿ ಆಗಿ ಹೋದ ಭಾಷಣಗಳಲ್ಲಿ ಇವತ್ತಿಗೂ ಕೂಡ ಜಗತ್ತಿನ ಅಗ್ರಮಾನ್ಯ ಐತಿಹಾಸಿಕ ಚಾರಿತ್ರಿಕ ಭಾಷಣಗಳಲ್ಲಿ ಮೊಟ್ಟ ಮೊದಲನೇದು ಅಂತಂದ್ರೆ ಅದು ಸ್ವಾಮಿ ವಿವೇಕಾನಂದರ ಈ ಭಾಷಣ. ಈ ಭಾಷಣ ಮಾಡಿದಂಥ ಕ್ರಾಂತಿಯನ್ನ, ನಮ್ಮ ಬದಲಾವಣೆಯನ್ನ, ಜಗತ್ತಿನಲ್ಲಿ ಆದಂಥ ಬದಲಾವಣೆ, ಅದರಲ್ಲೂ ಭಾರತದಲ್ಲಿ ಆದಂಥ ಬದಲಾವಣೆ, ಇವೆಲ್ಲವುಗಳನ್ನು ನಾವು ಗಮನಿಸಬೇಕು, ಭಾವಿಸಬೇಕು, ಅಧ್ಯಯನ ಮಾಡಬೇಕು. ಆ ಭಾಷಣದ ನಂತರ ಅಮೆರಿಕಾದಲ್ಲೆಲ್ಲ ಹೇಗೆ ಬದಲಾವಣೆ ಆಯಿತು, ಹಾಗೆ ಭಾರತದಲ್ಲಿ ಏನು ಬದಲಾವಣೆಗಳಾದವು ಅನ್ನೋದನ್ನ ನಾವು ಚರಿತ್ರೆಯನ್ನ ಓದಿ ತಿಳಿದುಕೊಳ್ಬೇಕು. ತಿಳಿದುಕೊಂಡಾಗ ಮಾತ್ರ ನಮ್ಮ ಅರಿವಿಗೆ ಬರುತ್ತದೆ ಈ ಭಾಷಣದ ಮಹತ್ವ.